ವಿಶ್ವದ ಅತಿ ದೊಡ್ಡ ಕಾರ್ಯಕ್ರಮ ಅಂದರೆ ಅದು ಕುಂಭಮೇಳ. ಒಂದು ಕುಂಭಮೇಳದಲ್ಲಿ ಬಹಳಷ್ಟು ವಿಷಯಗಳನ್ನು ನಾವು ತಿಳಿದುಕೊಳ್ಬೇಕಿತ್ತು. ಎಷ್ಟು ಅದ್ಭುತಗಳಿದ್ದವು. ಆದರೆ ವಿಪರ್ಯಾಸ ಅಂದರೆ ಈ ಸೋಷಿಯಲ್ ಮೀಡಿಯಾಗಳನ್ನು ಸರಿಯಾಗಿ ಬಳಸದಿದ್ದರೆ ಏನಾಗುತ್ತೆ ಅನ್ನೋದಕ್ಕೆ ಒಂದು ಉದಾಹರಣೆ. ಅದು ಮೊನಾಲಿಸಾ ಅನ್ನೋ ಹುಡುಗಿಯ ಕತೆ. ಮೊನಾಲಿಸಾ ಅಂದ ತಕ್ಷಣ ಎಲ್ಲರಿಗೂ ಈಗಾಗಲೇ ಗೊತ್ತಾಗಿರುತ್ತೆ. ಇಡೀ ಪ್ರಪಂಚವೇ ಕಳೆದ ಒಂದು ವಾರದಿಂದ ಈ ಹುಡುಗಿಯನ್ನು ತಿರುಗಿ ನೋಡಿತ್ತು. ಇಡೀ ವಿಶ್ವವೇ ಅವಳಿಗೆ ಮನಸೋತಿತ್ತು. ಇಂತಹ ಹುಡುಗಿಗೆ ಈಗ ಏನಾಯ್ತು? ಈ ಹುಡುಗಿಯನ್ನು ನೋಡಿದ ಸಾಧುಗಳು ಹೇಳಿದ್ದೇನು? ಜೊತೆಗೆ IIT ಬಾಬಾ ಅನ್ನೋ ಏರೋಸ್ಪೇಸ್ ಇಂಜಿನಿಯರ್ ಆಗಿದ್ದವರು ಎಲ್ಲಿ ಹೋದ್ರು? ಸೋಷಿಯಲ್ ಮೀಡಿಯಾ ಸರಿಯಾಗಿ ಬಳಸದಿದ್ದರೆ ಏನೆಲ್ಲ ಅನಾಹುತಗಳಾಗುತ್ತವೆ? ಮಾಧ್ಯಮಗಳು ಸರಿಯಾಗಿ ಕೆಲಸ ಮಾಡದಿದ್ದರೆ ಏನೆಲ್ಲ ಆಗುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ. ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ತಪ್ಪದೇ ಕೊನೆವರೆಗೂ ನೋಡಿ. ಪ್ರಯಾಗರಾಜ್ನಲ್ಲಿ ಮಹಾಕುಂಭಮೇಳ ನಡೀತಾ ಇದೆ. ಇಲ್ಲಿ ನಾವು ತಿಳಿದುಕೊಳ್ಳೋಕೆ, ಕಣ್ತುಂಬಿಕೊಳ್ಳೋಕೆ ಬಹಳಷ್ಟು ವಿಷಯಗಳಿದ್ವು. 144 ವರ್ಷಕ್ಕೆ ಒಂದು ಬಾರಿ ಬರುವ ಈ ಕುಂಭಮೇಳದಲ್ಲಿ ಸನಾತನ ಧರ್ಮದ ಬಗ್ಗೆ ತಿಳಿದುಕೊಳ್ಳೋ ವಿಚಾರಗಳಿದ್ವು. ಆದರೆ ಈ ಬಾರಿ ಸೋಷಿಯಲ್ ಮೀಡಿಯಾದ ಕಣ್ಣಿಗೆ ಬಿದ್ದದ್ದು ಮಾತ್ರ IIT ಬಾಬಾ, IAS ಬಾಬಾ, ಹಾಗೆ 8 ವರ್ಷದ ಬಾಲಬಾಬಾ. ಜೊತೆಗೆ ಮೊನಾಲಿಸಾ ಅನ್ನೋ ರುದ್ರಾಕ್ಷಿ ಮತ್ತು ಮಾಲೆಗಳನ್ನು ಮಾರುತ್ತಿದ್ದ 16 ವರ್ಷದ ಬಾಲಕಿ. ಕೇವಲ ಸೋಷಿಯಲ್ ಮೀಡಿಯಾಗಳು ಮಾತ್ರ ಅಲ್ಲ, TV ಮಾಧ್ಯಮಗಳು ಕೂಡ ಇಂಥದ್ದೇ ಹುಡುಕಾಟ ನಡೆಸೋಕೆ ಶುರು ಮಾಡಿದ್ವು. ಇದರಿಂದ IIT ಬಾಬಾ ಅಭಯ್ ಸಿಂಗ್ ಸಿಗ್ತಾರೆ. ಅವರನ್ನ ಮಾಧ್ಯಮಗಳು ಹೋಗಿ ಮಾತನಾಡಿಸಿದ್ದೇ ಆಡಿಸಿದ್ದು. TRP ಬೇಕಿತ್ತೋ ಏನೋ ಗೊತ್ತಿಲ್ಲ. ಕೊನೆಗೆ ನಿಮ್ಮ ಸಹವಾಸವೇ ಸಾಕು ಅನ್ನೋ ಪರಿಸ್ಥಿತಿಗೆ ಈ IIT ಬಾಬಾ ಬರ್ತಾರೆ. ಆದರೂ ಬಿಡಲಿಲ್ಲ. ಎಲ್ಲೇ ಇದ್ರೂ ಕೂಡ ಅಲ್ಲೆಲ್ಲ ಇವರನ್ನ ಹುಡುಕಿ ಮಾತನಾಡಿಸ್ತಾರೆ. ಕೊನೆಗೆ ಇವರನ್ನ ಕುಂಭಮೇಳದಿಂದಲೇ ಹೊರಗೆ ಹಾಕಲಾಗುತ್ತೆ. ಅವರ ಗುರುಗಳು ಕೂಡ ಅಖಾಡದಿಂದ ಹೊರಗೆ ಹಾಕ್ತಾರೆ. ಇನ್ನು IAS ಬಾಬಾ ಅವರನ್ನ ಹಿಂಡಿ ಹಿಪ್ಪೆ ಮಾಡಿದರು ಮಾಧ್ಯಮ ಮತ್ತು ಸೋಷಿಯಲ್ ಮೀಡಿಯಾಗಳು. ಇದ್ದಕ್ಕಿದ್ದಂತೆ ಅವರು ಕುಂಭಮೇಳದಲ್ಲಿ ಕಾಣಿಸಿಕೊಳ್ಳಲೇ ಇಲ್ಲ. ಇನ್ನು ಬಾಲಬಾಬಾ. ಈ ಬಾಬಾಗೆ ಇನ್ನು ಕೇವಲ 8 ವರ್ಷ. ಒಬ್ಬ ಯೂಟ್ಯೂಬರ್ ಹೋಗಿ ಬಾಲ ಸಾಧುವನ್ನು ಸಂದರ್ಶನ ಮಾಡ್ತಾರೆ. ಆಗ ಕೇಳ್ತಾರೆ, ನೀವಿನ್ನು ಕೇವಲ 8 ವರ್ಷ ಯಾರೋ ಚಾಕ್ಲೇಟ್ ಕೊಡ್ತೀನಿ, ಮಿಠಾಯಿ ಕೊಡ್ತೀನಿ ಅಂತ ಕರೆದುಕೊಂಡು ಹೋಗಿ ಸಾಧು ಮಾಡಿದ್ರಾ ಅಂತ. ಇದು ಒಬ್ಬ ಯೂಟ್ಯೂಬರ್ ಕೇಳೋ ಪ್ರಶ್ನೆ ಏನ್ರಿ? ಅದಕ್ಕೆ ಬಾಲಬಾಬಾ ಕೊಟ್ಟ ಉತ್ತರ ಏನು ಗೊತ್ತಾ? ನಾನು ಬಾಲಕನ, ನನಗೆ ಯಾರು ಮಿಠಾಯಿ ಕೊಡ್ತೀನಿ ಅಂತ ಹೇಳಿಲ್ಲ. ನಾನು ಸನಾತನ ಧರ್ಮ ಉಳಿಸೋಕೆ ಬಂದಿದ್ದೇನೆ. ಇದು ಶಿವನ ಕೃಪೆ. ಎಲ್ಲರೂ ಸಾಧುಗಳಾಗೋಕೆ ಆಗಲ್ಲ. ನಾನು ಸಾಧುವಾಗಿದ್ದೇನೆ. ಆದರೆ ನೀನು ಆಗ್ತೀನಿ ಅಂದರೂ ಕೂಡ ಆಗಲ್ಲ. ನಿನ್ನ ಒಳಗೆ ಏನು ಯೋಚನೆ ಮಾಡ್ತಿದ್ದೀಯ ಅಂತ ನನಗೆ ಗೊತ್ತಾಗುತ್ತೆ ಅಂತಾರೆ ಈ ಬಾಲಬಾಬಾ. ಆ ಬಾಲಬಾಬನ ಮಾತು ಕೇಳಿದರೆ ಅಬ್ಬಾ, 8 ವರ್ಷದ ಬಾಲಕನ ಅಂತ ಆಶ್ಚರ್ಯವಾಗುತ್ತೆ. ಯೂಟ್ಯೂಬರ್ ಮತ್ತೆ ಕೇಳ್ತಾನೆ, ನೀನು ಓದೋದು ಬಿಟ್ಟು ಮೈತುಂಬ ಬೂದಿ ಬಳಿದುಕೊಂಡು ಕೂತ್ಕೊಂಡಿದ್ದೀಯಲ್ಲ, ಸ್ಕೂಲಿಗೆ ಹೋಗಲ್ವಾ ಅಂತ. ಅದಕ್ಕೆ ಬಾಲಸಾಧು, ಶಾಲೆಗೆ ಹೋಗಲ್ಲ, ನಾನು ಸನಾತನ ಧರ್ಮವನ್ನು ಕಲಿತಿದ್ದೀನಿ. ನೀವು ಕೂಡ ಸನಾತನ ಧರ್ಮದ ಬಗ್ಗೆ ಮೊದಲು ತಿಳಿದುಕೊಳ್ಳಿ. ನಾನು ಸನಾತನ ಧರ್ಮವನ್ನು ಉಳಿಸೋಕೆ ಇರೋದು. ಇದು ಆ ಮಹಾದೇವನ ಕೃಪೆ ಅಂತ ಹೇಳ್ತಾರೆ. ಆ ಮಾತುಗಳು ಹೇಗಿತ್ತು ಅಂದರೆ ಯೂಟ್ಯೂಬರ್ ಕೂಡ ಸ್ವಲ್ಪ ಕಕ್ಕಾಬಿಕ್ಕಿಯಾಗ್ತಾನೆ. 8 ವರ್ಷಕ್ಕೆ ಸನಾತನ ಧರ್ಮ ಉಳಿಸ್ತೀನಿ ಅನ್ನೋ ಈ ಬಾಲಬಾಬನ ಜ್ಞಾನವೇ ಅಪಾರ ಅನಿಸುತ್ತೆ. ಇನ್ನು ನೀವೆಲ್ಲರೂ ಕಾಯ್ತಾ ಇರೋದು ಮುಖ್ಯವಾಗಿ ಮೊನಾಲಿಸಾ ಅನ್ನೋ ಹೆಣ್ಣು ಮಗಳ ಬಗ್ಗೆ. ಈಕೆಗೆ ಏನಾಯಿತು ಅಂತ. ಅದು ಯಾರು ಈಕೆಯ ವಿಡಿಯೋ ಮಾಡಿದ್ರೋ, ಮೊದಲು ರಿಲೀಸ್ ಮಾಡಿದ್ರೋ ಏನೋ, ಇನ್ಸ್ಟಾಗ್ರಾಮ್ನಲ್ಲಿ ಹಾಕಿದ್ರೋ ಗೊತ್ತಿಲ್ಲ. ಆದರೆ ಈಕೆ ರಾತ್ರೋರಾತ್ರಿ ವೈರಲ್ ಆಗ್ತಾಳೆ. ಕುಂಭಮೇಳದಲ್ಲಿ ಜನರು ಕುಂಭಮೇಳವನ್ನು ಬಿಟ್ಟು ಆಕೆಯನ್ನು ಹುಡುಕುವ ಕೆಲಸ ಶುರು ಮಾಡ್ತಾರೆ. ಈ ಮೊನಾಲಿಸಾ ಅನ್ನೋ ಹೆಣ್ಣು ಮಗಳು ರುದ್ರಾಕ್ಷಿ ಮಾಲೆ, ತುಳಸಿ ಮಾಲೆ, ಹೀಗೆ ಮಾಲೆಗಳನ್ನು ಮಾರಾಟ ಮಾಡುತ್ತಿದ್ದ ಹುಡುಗಿ. ಎಷ್ಟೋ ಕೋಟಿ ಜನರ ಮಧ್ಯೆ ಈಕೆ ವೈರಲ್ ಆಗ್ತಾಳೆ. ಜನ ಇವಳ ಹತ್ತಿರ ಹೋಗಿ ಫೋಟೋ ತೆಗೆಸಿಕೊಳ್ಳೋದು, ವಿಡಿಯೋ ಮಾಡಿಕೊಳ್ಳೋದು ಇದೇ ಕೆಲಸವಾಗುತ್ತೆ. ಆಕೆ ವ್ಯಾಪಾರ ಮಾಡೋದೇ ಕಷ್ಟ ಆಗುತ್ತೆ. ಈ ಮೊನಾಲಿಸಾ ಮೂಲತಃ ಮಧ್ಯಪ್ರದೇಶದ ಇಂದೋರ್ನ ಮಹೇಶ್ವರಂನ ಸಾಮಾನ್ಯ ಬಡ ಕುಟುಂಬದ ಹೆಣ್ಣು ಮಗಳು. ಈಕೆ ಗಮನ ಸೆಳೆದಿದ್ದೇ ಈಕೆಯ ಕಣ್ಣುಗಳಿಂದ. ಈಕೆಯ ಕಣ್ಣುಗಳು ಬೆಕ್ಕಿನ ಕಣ್ಣುಗಳು, ಆಕರ್ಷಕವಾಗಿತ್ತು. ಇದೇ ಈಕೆಗೆ ಒಂದು ರೀತಿಯ ವರವಾದರೆ ಇನ್ನೊಂದು ರೀತಿಯ ಶಾಪವಾಗೋಯ್ತು. ಮೊದಮೊದಲು ಫೋಟೋ, ವಿಡಿಯೋ ಆಕೆಗೂ ಖುಷಿ ಕೊಡ್ತಿತ್ತು. ಯಾರಾದರೂ ಕೇಳಿದರೆ ಫೋಟೋ ತೆಗೆಸಿಕೊಳ್ತಾ ಇದ್ಲು, ವಿಡಿಯೋಗೆ ಜೊತೆಗೆ ನಿಂತುಕೊಳ್ತಾ ಇದ್ಲು. ಆದರೆ ಯಾವಾಗ ವೈರಲ್ ಆದ್ಲು, ಆಗ ಮಾಧ್ಯಮದವರು ಒಂದು ಕಡೆಯಿಂದ, ಇನ್ನೊಂದು ಕಡೆಯಿಂದ ಸೋಷಿಯಲ್ ಮೀಡಿಯಾದವರು, ಮತ್ತೊಂದು ಕಡೆಯಿಂದ ಜನರು, ಹೀಗೆ ಈಕೆಯ ಹಿಂದೆ ಬೀಳ್ತಾರೆ. ಹಾಗಂತ ಕೆಟ್ಟ ದೃಷ್ಟಿ ಅಂತಲ್ಲ, ಕೆಲವರು ಒಳ್ಳೆ ದೃಷ್ಟಿಯಿಂದಲೇ ನೋಡ್ತಾರೆ.
ಇನ್ನು ಕೆಲವರದ್ದು ಬೇರೆಯದ್ದೇ ಲೆಕ್ಕಾಚಾರ, ಬೇರೆಯೇ ತಲೆಯಲ್ಲಿ ಓಡ್ತಾ ಇರುತ್ತೆ. ಕುಂಭಮೇಳದಲ್ಲಿ ನೋಡೋದು ತಿಳಿದುಕೊಳ್ಳೋದು ಸಾಕಷ್ಟಿದೆ. ಆದರೆ ಅದೆಲ್ಲವನ್ನ ಬಿಟ್ಟು ಎಲ್ಲರೂ ಯಾವಾಗ ಹಿಂದೆ ಬೀಳ್ತಾರೋ, ಮೊದಲು ಆಕೆಯ ಫೋಟೋ ತೆಗೆದುಕೊಳ್ಳೋಕೆ ನಿಂತು ತೆಗೆಸಿಕೊಳ್ತಿದ್ದವಳು ಬರ್ತಾ ಬರ್ತಾ ಹೇಗಾಗೋಯ್ತು ಅಂದರೆ, ಯಾರ ಸಹವಾಸವೂ ಬೇಡ, ನನ್ನ ವ್ಯಾಪಾರ ಮಾಡೋಕೆ ಬಿಡಿ ಅಂದರೂ ಕೂಡ ನಮ್ಮ ಜನರು ಬಿಡಲಿಲ್ಲ. ಇದೆಲ್ಲದರ ಮಧ್ಯೆ ಬಹಳಷ್ಟು ಜನರು ತೊಂದರೆ ಕೊಡುತ್ತಿದ್ದ ವೇಳೆ ಸಾಧುಗಳು ಬಂದು ಅವರನ್ನು ದೂರ ಕಳಿಸಿ ಆಕೆಯನ್ನು ಅವರಿಂದ ಕಾಪಾಡ್ತಾರೆ. ಆದರೆ ಆಗ ಒಬ್ಬ ನಾಗಸಾಧು ಹೇಳ್ತಾರಂತೆ, ಈಕೆ ಸಾಮಾನ್ಯ ಹುಡುಗಿಯಲ್ಲ, ಸಂಬಾಲದಿಂದ ಈಕೆ ಬಂದಿದ್ದಾಳೆ ಅಂತ. ಗೊತ್ತಾಗಲಿಲ್ಲ. ಆದರೆ ಈ ಸಾಧು ಯಾಕೆ ಈ ಮಾತನ್ನು ಹೇಳಿದ್ರು ಅಂತ. ಯಾಕಂದರೆ ಆ ಹುಡುಗಿಯ ಅಪ್ಪ ಅಮ್ಮ ಕೂಡ ರುದ್ರಾಕ್ಷೆ ಮಾಲೆ ಮಾರಿಕೊಂಡು ಹೇಗೆ ಮಾಲೆಗಳನ್ನು ಮಾರುತ್ತಿದ್ದಾಗ ಈ ಹುಡುಗಿ ಸಂಬಾಲದಿಂದ ಬರೋದು ಅಂದರೆ ಏನರ್ಥ? ಹೋಗ್ಲಿ ಬಿಡಿ, ಅದೇನು ತಲೆಕೆಡಿಸಿಕೊಳ್ಳೋಕ್ಕಾಗಲ್ಲ. ಯೋಚನೆ ಮಾಡ್ತಾ ಹೋದರೆ ತುಂಬ ಸಮಯ ತೆಗೆದುಕೊಳ್ಳುತ್ತದೆ. ನಂತರ ನಮ್ಮ ಜನರು ಎಷ್ಟರ ಮಟ್ಟಿಗೆ ಅಂದರೆ ಒಂದು ರೀತಿಯಲ್ಲಿ ಕಿರುಕುಳವನ್ನು ಕೊಡ್ತಾರೆ. ಆಗ ಆಕೆ ಮುಖಕ್ಕೆ ಮಾಸ್ಕನ್ನು ಹಾಕ್ಕೊಂಡು ವ್ಯಾಪಾರ ಮಾಡೋಕೆ ಹೋಗ್ತಾಳೆ. ಆಗಲೂ ಬಿಡಲಿಲ್ಲ. ಕೊನೆಗೆ ಟೋಪಿ ಹಾಕಿಕೊಂಡು ವ್ಯಾಪಾರ ಮಾಡಿದ್ರೂ ಬಿಡಲಿಲ್ಲ. ಹುಚ್ಚರಂತೆ ಫೋಟೋ ಮತ್ತು ವಿಡಿಯೋಗೆ ಹೋಗಿ ನಿಂತುಕೊಂಡ್ರು. ಅವಳು ಒಪ್ಪದೇ ಇದ್ದಾಗ ಕೆಟ್ಟ ಪದಗಳನ್ನು ಬಳಸಿ 16 ವರ್ಷದ ಬಾಲಕಿಗೆ ಬೈತಾರೆ ಅಂದರೆ ಇವರೆಲ್ಲ ಮನುಷ್ಯರ? ಅದರಲ್ಲೂ ಒಬ್ಬ ಹೇಳ್ತಾನಂತೆ, ನಾನು ನಿನ್ನನ್ನು ಎತ್ತಾಕೊಂಡು ಹೋಗ್ತೀನಿ ಅಂತ. ಇಂಥವರ ಮಧ್ಯೆ ಅವರ ಹೊಟ್ಟೆ ತುಂಬಿಸಿಕೊಳ್ಳುವುದಾದರೂ ಹೇಗೆ? ಹಾಳಾಗಿ ಹೋಗಲಿ, ಒಂದು ಫೋಟೋವನ್ನು ಆಕೆ ಜೊತೆ ತೆಗೆದುಕೊಂಡು ಮಾಲೆಯನ್ನಾದರೂ ಖರೀದಿ ಮಾಡಿದರೆ ಅವಳ ಜೀವನಕ್ಕೂ ದಾರಿಯಾಗ್ತಾ ಇತ್ತು. ಅವರ ಕುಟುಂಬದವರ ಹಸಿವು ಕೂಡ ನೀಗ್ತಾ ಇತ್ತು. ಆದರೆ ನಮ್ಮ ಜನರಿಗೆ ಎಲ್ಲವೂ ಬಿಟ್ಟಿಯಾಗಿ ಬೇಕು. ಬಡವರ ಮನೆಯ ಹೆಣ್ಣು ಮಕ್ಕಳು ನೋಡೋಕೆ ಚೆನ್ನಾಗಿದ್ದೆ ಅಂದರೆ ನೋಡುವವರ ದೃಷ್ಟಿ ಎಲ್ಲೆಲ್ಲೋ ಹೋಗುತ್ತದೆ. ಕೊನೆಗೆ ಅಘೋರಿಗಳು, ಸಾಧುಗಳು ಇಲ್ಲಿ ಕುಂಭಮೇಳ ನಡೆಯುತ್ತಿರುವ ಉದ್ದೇಶವಾದರೂ ಏನು, ಆಗ್ತಾ ಇರೋದಾದರೂ ಏನು ಅಂತ ಮೊನಾಲಿಸಾಳ ಅಪ್ಪನನ್ನು ಕರೆದು ಕುಂಭಮೇಳದ ವಿಶೇಷತೆ, ಇದು ನಡೆಯುತ್ತಿರುವುದು ಯಾಕೆ ಅಂತ ಕೇಳ್ತಾರಂತೆ. ಇಲ್ಲಿ ಬಂದವರು ಅದನ್ನು ಬಿಟ್ಟು ನಿಮ್ಮ ಮಗಳ ಹಿಂದೆ ಬಿದ್ದಿದ್ದಾರೆ. ಅಷ್ಟರಲ್ಲಿ ಆ ಬಾಲಕಿ ಕೂಡ ಖಿನ್ನತೆಗೆ ಸಿಲುಕಿಯಾಗಿತ್ತು. ಇಲ್ಲಿಂದ ಹೋದರೆ ಸಾಕು ಅಂತ ಅವಳಿಗೂ ಅನ್ನಿಸಿತ್ತು. ನಂತರ ಅವರು 2 ತಿಂಗಳಿಗಾಗಿ ಪ್ರಯಾಗ್ರಾಜ್ನಲ್ಲಿ ಒಂದು ಚಿಕ್ಕ ಮನೆಯನ್ನು ಕೂಡ ಮಾಡಿದ್ರು. ವ್ಯಾಪಾರ ಬೇಡ ಅಂತ ಮನೆಗೆ ಹೋಗ್ತಾರೆ ಅಂದರೆ ನಮ್ಮ ಜನ ಬಿಡ್ತಾರಾ? ಅಲ್ಲಿಯೂ ಕೂಡ ಹೋಗಿ ಅವಳನ್ನು ಹುಡುಕಿಕೊಂಡು ಹೋಗಿ ಫೋಟೋ ತೆಗೆಸಿಕೊಳ್ಳೋದಿಲ್ಲ ಎಂದಾಗ ಆಕೆಗೆ ಬಾಯಿಗೆ ಬಂದ ಹಾಗೆ ಕೆಟ್ಟ ಪದಗಳಿಂದ ನಿಂದಿಸ್ತಾರೆ. ಮೊನಾಲಿಸಾ ಮತ್ತು ಅವರ ಕುಟುಂಬ ಈಗ ಪ್ರಯಾಗ್ರಾಜನ್ನು ಖಾಲಿ ಮಾಡಿಕೊಂಡು ಮಧ್ಯಪ್ರದೇಶದ ಇಂದೋರ್ಗೆ ವಾಪಸ್ಸಾಗಿದೆ. ಆದರೂ ನಮ್ಮ ಜನ ಇನ್ನು 5-6 ತಿಂಗಳು ಹುಡುಕಿಕೊಂಡು ಅಲ್ಲಿಗೆ ಹೋಗೋ ಪ್ರಯತ್ನವನ್ನು ಮಾಡೇ ಮಾಡ್ತಾರೆ. ಈಗ ಗೂಗಲ್ನಲ್ಲಿ ಸರ್ಚ್ ಮಾಡ್ತಿರೋ ಸರ್ಚಿಂಗ್ ಚೆಕ್ ಮಾಡ್ಕೊಳ್ಳಿ ಬೇಕಾದರೆ, ಅದರಲ್ಲೂ ಕೂಡ ಮೊನಾಲಿಸಾ ಅವರ ಮನೆಯನ್ನೇ ಹುಡುಕ್ತಿದ್ದಾರೆ. ಒಟ್ನಲ್ಲಿ ಇನ್ನು ಕೆಲವು ದಿನ ಅವರು ಮಧ್ಯಪ್ರದೇಶವನ್ನು ಬಿಟ್ಟು ಬೇರೆ ಕಡೆ ಹೋಗಿ ಇರೋದು ಒಳ್ಳೆಯದನಿಸುತ್ತದೆ. ಅಂದಹಾಗೆ ಇವರು ಮೈಸೂರಿಗೂ ಬಂದು ಮಾಲೆಗಳನ್ನು ಮಾರಿದ್ರಂತೆ. ಇಲ್ಲಿ ಲಕ್ಷ ಜನಗಳ ಮಧ್ಯೆ ಕಣ್ಣಿಗೆ ಕಾಣದ ಮೊನಾಲಿಸಾ ಅಲ್ಲಿ ಕೋಟ್ಯಾಂತರ ಜನರ ಮಧ್ಯೆ ಕಾಣಿಸಿದ್ದೇ ವಿಪರ್ಯಾಸ ಅನ್ನಿಸುತ್ತದೆ. ಯಾಕೆ ಇನ್ಸ್ಟಾಗ್ರಾಮ್ನಲ್ಲಿ ಕೇವಲ 2 ದಿನಗಳಲ್ಲಿ 17,000 ಫಾಲೋವರ್ಸ್ ಜಾಸ್ತಿಯಾಗಿದ್ದಾರೆ ಅಂದರೆ ಜನ ಹೇಗೆ ಅಂತ ಯೋಚನೆ ಮಾಡಿ. ಆದರೆ ಇಲ್ಲಿ ಮೊದಲು ವಿಡಿಯೋ ಮಾಡಿದವರು ಕೆಟ್ಟವರು ಅಂತ ನಾವು ಹೇಳ್ತಾ ಇಲ್ಲ. ಇಲ್ಲಿ ಅವಳನ್ನು ನೋಡಲು ಹೋದವರೆಲ್ಲರೂ ಕೂಡ ಕೆಟ್ಟವರು ಅಂತ ಹೇಳ್ತಾ ಇಲ್ಲ. ಕೆಟ್ಟ ದೃಷ್ಟಿಯಲ್ಲಿ ನೋಡಿದವರ ಸಂಖ್ಯೆ ಹೆಚ್ಚಾಗಿ ಸಿಗುತ್ತದೆ. ಈಗಾಗಲೇ ಮೊನಾಲಿಸಾ ಕುಂಭಮೇಳ ಅನ್ನೋ ಹೆಸರಲ್ಲಿ ಬಹಳಷ್ಟು ಫೇಕ್ ಅಕೌಂಟ್ಗಳು ಓಪನ್ ಆಗಿವೆ. ಇದೊಂಥರ ಜನಮರುಳು ಜಾತ್ರೆ ಮರುಳು ಅನ್ನೋ ಥರ ಆಗಿದೆ. ಯಾರದ್ದೋ ಖುಷಿಗಾಗಿ ಇನ್ಯಾರದ್ದೋ ಜೀವನ ಕಿತ್ತುಕೊಳ್ಳುವುದು ಎಷ್ಟು ಸರಿ? ಕುಂಭಮೇಳದಲ್ಲಿ ಆಧ್ಯಾತ್ಮಿಕ ವಿಷಯಗಳನ್ನು ಬಿಟ್ಟು ಬೇರೆ ಎಲ್ಲ ವಿಷಯಗಳಿಗೂ ತಲೆ ಕೆಡಿಸಿಕೊಳ್ತಾ ಇದ್ದಾರೆ ಜನ. ಈ ಕುಂಭಮೇಳ ಯಾಕೆ ನಡೀತಾ ಇದೆ, ಇದರ ವಿಶೇಷತೆ ಏನು, ಇದೆಲ್ಲ ತಿಳಿಸ್ತಾರೆ ಅಂತ ಮಾಧ್ಯಮದವರನ್ನು ನೋಡ್ತಾ ಇದ್ರೆ ಅವರು ಸಾಧುಗಳ ಹತ್ರ ಹೋಗಿ ಕೇಳೋ ಪ್ರಶ್ನೆಗಳು ಹೇಗಿರುತ್ತೆ ಅಂದರೆ, ನೀವು ನಿಮ್ಮ ಮನೆಗೆ ಹೋಗಲ್ವಾ, ಫೋನ್ ಮಾಡಲ್ವಾ, ಅವರು ಹಿಮಾಲಯದಲ್ಲಿ ಇರ್ತೀವಿ ಅಂದರೂ ಕೂಡ ಬಿಡ್ತಿಲ್ಲ. ಮತ್ತೆ ಮತ್ತೆ ಅದೇ ಪ್ರಶ್ನೆಗಳನ್ನು ಕೇಳ್ತಾರೆ. ಮನೆ ಸಂಸಾರ ಎಲ್ಲವೂ ಬೇಡ ಅಂತ ತಾನೇ ಅವರು ಹೋಗಿ ಸಾಧುಗಳಾಗಿ ಅಂತಹ ಒಂದು ನಿರ್ಧಾರವನ್ನು ಮಾಡಿರೋದು. ಒಟ್ನಲ್ಲಿ ಮಾಧ್ಯಮದವರ TRP, ಸಾಮಾಜಿಕ ಜಾಲತಾಣಗಳನ್ನು ಸರಿಯಾದ ರೀತಿಯಲ್ಲಿ ಬಳಕೆ ಮಾಡಲು ಬರದೇ ಇರುವಂಥದ್ದು, ಇಂತಹದ್ದನ್ನೆಲ್ಲ ನೋಡಿದ್ದೇವೆ. ಈ ವಿಷಯದ ಬಗ್ಗೆ ನಿಮಗೆ